ಸರ್, ಈಗ ದೆಹಲಿಯಿಂದ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ನಿಮಗೆ ದೆಹಲಿಯಿಂದ ಯಾವುದು ನಮಗೇನು ಇರಲಿ ತನಕ ಯಾವುದು ಬುಲಾವು ಬಂದಿಲ್ಲ, ಯಾವುದು ಕರೆನೂ ಬಂದಿಲ್ಲ. ಕರೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಹೇಳೇ ಹೋಗ್ತೀವಿ. ಸರ್, ಈಗ ದೆಹಲಿಗೆ ತಮ್ಮ ಹೆಸರು ಕೂಡ ಇತ್ತು. ಬೆಳಗಾವಿಯಿಂದ 4-5 ಜನರ ಹೆಸರಿದೆ. ಗಣೇಶ್ ಹುಕ್ಕೇರಿ, ಮಹಂತೇಶ್ ಕೌಜಲ್ಗಿ, ಅಶೋಕ್ ಪಾಟೀಲ್ ಸೇರಿದಂತೆ ತಮ್ಮ ಹೆಸರು ಕೂಡ ಇತ್ತು. ತಾವೇನಾದರೂ ಒಡ್ಡಿದ್ದೀರಿ? ಇಲ್ಲ, ನಾಳೆ ನನ್ನ ಕ್ಷೇತ್ರದಲ್ಲಿ ಕುಡಿ ನೀರಿಂದ ಅನೇಕ ಕೆಲಸ ಕಾರ್ಯಗಳು ಇರೋದರಿಂದ ಮತ್ತು ಅನೇಕ ಪೂಜಾ ಕಾರ್ಯಕ್ರಮಗಳನ್ನು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಾನು ದಿಲ್ಲಿಗೇನು ಹೋಗ್ತಾ ಇಲ್ಲ. ಅಂದರೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಖಾತ್ರಿ ಅಥವಾ ಭರವಸೆ ಇದೆಯಾ? ಅದಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ಎಲ್ಲವೂ ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರು ಅದರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. 26ನೇ ತಾರೀಕಿನ ದಿವಸ ಬಸವ ಜಯಂತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಒಂದು ಆಚರಣೆ ಮಾಡಬೇಕು ಅಂತ ಹೇಳಿ ಸಮಾಜದ ಎಲ್ಲ ಮುಖಂಡರು ಇವತ್ತು ಸಭೆ ಸೇರಿಕೊಂಡು ಕಳೆದ ಬಾರಿನೂ ಆಗಿತ್ತು, ಈ ಬಾರಿನೂ ಕೂಡ ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೀವಿ. ಅನೇಕ ಮಹಾನುಭಾವರ, ಅನೇಕ ಸಾಧು ಸಂತರ, ಅನೇಕ ಹಿರಿಯರ ಜಯಂತಿಗಳನ್ನು ನಾವು ಮಾಡ್ತಕ್ಕಂಥದ್ದು ಇದೆ. ಅದು ಶಿವ ಜಯಂತಿ ಇರ್ಬೋದು, ಬಸವ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಮಹಾತ್ಮ ಗಾಂಧಿ ಜಯಂತಿ ಇರ್ಬೋದು, ಅನೇಕ ಮಹಾತ್ಮರ, ಅನೇಕ ಮಹಾಪುರುಷರ ಜಯಂತಿಗಳನ್ನು ಮಾಡ್ತೀವಿ. ಅದೇ ಥರನಾಗಿ ಇದನ್ನು ಕೂಡ ಬಸವಣ್ಣವರು ಇಡೀ ರಾಷ್ಟ್ರಕ್ಕೆ, ಒಂದು ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಮಹಾತ್ಮರವರು. ಅಂಥವರ ಜಯಂತ್ಯೋತ್ಸವವನ್ನು ಉತ್ತಮ ರೀತಿಯಿಂದ ಒಂದು ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ಮಾಡಿದ್ದಾರೆ. ಅದಕ್ಕೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ತನು ಮನ ಧನದಿಂದ ಸಹಾಯ ಸಹಕಾರ ಮಾಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ನಾವು ನಿಮ್ಮ ಮೂಲಕ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಬಸವಾದಿ ಪರಣದ ಅನುಯಾಯಿಗಳು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಕೇಳ್ತೀವಿ.